ಟ್ರಂಪ್ ಒಂಟಿಯಾಗ್ತಾ ಇದ್ದಾರಾ? ಅವರ ವೀರಾವೇಶಕ್ಕೆ ಬ್ರೇಕ್ ಬೀಳ್ತಾ ಇದೆಯಾ? ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ ಎಂದು ಗುರುತಿಸಿಕೊಂಡಿರುವ ಅಬ್ರಹಾಂ ಲಿಂಕನ್ ಎಂಬ ಯುದ್ಧ ನೌಕೆಯನ್ನು ತಂದು ಇರಾನಿನ ಸಮೀಪ ನಿಲ್ಲಿಸಿ 2 ವಾರಗಳೇ ಕಳೆದಿದ್ರು. ಟ್ರಂಪ್ ಯುದ್ಧ ಪ್ರಾರಂಭಿಸಿಲ್ಬೇಕೆ? ಈ ಯುದ್ಧ ನೌಕೆಯಲ್ಲಿ 100 ಫೈಟರ್ ಜೆಟ್ಗಳು, ಮಿಸೈಲ್ಗಳು, ಕ್ಷಿಪಣಿಗಳು ಇದ್ರೂ ಟ್ರಂಪ್ ಮೀನಮೇಷ ಎಣಿಸ್ತಾ ಇರೋದೇಕೆ? ಇದೀಗ ಈ ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯನ್ನ ಸೇರಿಕೊಳ್ಳಲು USS ಡಿಲ್ಬರ್ಟ್ ಡಿ ಬ್ಲಾಕ್ ಎಂಬ ಇನ್ನೊಂದು ಯುದ್ಧ ನೌಕೆಯನ್ನು ಕೂಡ ಅವರು ಕಳುಹಿಸಿಕೊಟ್ಟಿರೋದೇಕೆ? ನಾನು ಇರಾನಿನ ಕಡೆಗೆ ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯನ್ನ ಕಳುಹಿಸಿಕೊಟ್ಟಿದ್ದೇನೆ, ಯುದ್ಧ ನಡೆಯದಿದ್ದರೆ ಒಳ್ಳೆದಿತ್ತು ಎಂದು ಟ್ರಂಪ್ ಇದರ ಬೆನ್ನಿಗೆ ಹೇಳಿರೋದೇಕೆ? ಇವೆಲ್ಲ ಬರೀ ಪ್ರಶ್ನೆಗಳಲ್ಲ. I have had and I am planning on it. Yeah, we have a lot of very big, very powerful ships sailing to Iran right now, and it would be great if we didn't have to use them. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಅಂದ ಹಾಗೆ ಇರಾನಿಗೆ ಟ್ರಂಪ್ ಬೆದರಿದ್ದಾರೆ ಎಂದು ಇದರ ಅರ್ಥ ಅಲ್ಲ. ಆದರೆ ಇರಾನಿನ ಮೇಲೆ ಸೈನಿಕ ಕಾರ್ಯಾಚರಣೆಯ ಬೆದರಿಕೆ ಹಾಕಿದಂದಿನಿಂದ ಟ್ರಂಪ್ ಪಾಳೆಯದಲ್ಲಿದ್ದ ಒಂದೊಂದೇ ರಾಷ್ಟ್ರಗಳು ಟ್ರಂಪ್ಗೆ ಬೆನ್ನು ಹಾಕತೊಡಗಿವೆ. ಇರಾನಿನ ಮೇಲೆ ದಾಳಿ ನಡೆಸುವುದಕ್ಕೆ ನನ್ನ ವಾಯುಮಾರ್ಗವನ್ನು ಬಳಸಲು ಅವಕಾಶ ಕೊಡಲ್ಲ ಎಂದು ಸೌದಿ ಅರೇಬಿಯಾ ಖಡಕ್ಕಾಗಿಯೇ ಹೇಳಿದೆ. ಇದನ್ನು ಟ್ರಂಪ್ ನಿರೀಕ್ಷಿಸಿಯೇ ಇರಲಿಲ್ಲ. ಇದರ ಬೆನ್ನಿಗೆ ನನ್ನ ವಾಯುನೆಲೆಯನ್ನು ಬಳಸಲು ನಾನು ಅವಕಾಶ ಕೊಡಲ್ಲ ಎಂದು UAE ಕೂಡ ಹೇಳಿದೆ. ಆರಂಭದಲ್ಲಿ ಟ್ರಂಪ್ ಈ 2 ರಾಷ್ಟ್ರಗಳ ವಾಯುನೆಲೆಯನ್ನು ಬಳಸಿ ಇರಾನಿನ ಮೇಲೆ ದಾಳಿ ಮಾಡುವ ಯೋಜನೆ ಹಾಕಿಕೊಂಡಿದ್ರು. ಆದರೆ ಈ 2 ರಾಷ್ಟ್ರಗಳ ಪ್ರತಿಕ್ರಿಯೆಯು ಟ್ರಂಪ್ ಅವರ ಯೋಜನೆಯನ್ನು ತಲೆಕೆಳಗಾಗಿಸಿದೆ. ಅರಬ್ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಸೇನಾ ನೆಲೆಯನ್ನು ಹೊಂದಿರುವ ಕತರ್ ಕೂಡ ಅಮೆರಿಕಕ್ಕೆ ಸಹಕರಿಸುವ ಯಾವ ಸಾಧ್ಯತೆಯೂ ಇಲ್ಲ. ಹೀಗಾಗಿ ಅರಬ್ ರಾಷ್ಟ್ರಗಳಿಂದ ಕೈಸುಟ್ಟುಕೊಂಡ ಟ್ರಂಪ್ ಈಗ ತನ್ನ ಯುದ್ಧ ನೌಕೆಯನ್ನು ಇರಾನಿನ ಪಕ್ಕ ಸಮುದ್ರದಲ್ಲಿ ತಂದು ನಿಲ್ಲಿಸಿದ್ದಾರೆ. ಸಮಸ್ಯೆ ಇಲ್ಲಿಗೆ ಮುಗಿದಿಲ್ಲ. ಈ ಬೆಳವಣಿಗೆಯ ಮಧ್ಯೆಯೇ UAE ಅಧ್ಯಕ್ಷ ಶೇಖ್ ಮುಹಮ್ಮದ್ ಬಿನ್ ಜಾಯಿದ್ ಅಲ್ ನಹಿಯಾನ್ ಅವರು ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ. ಈ ಭೇಟಿಯಲ್ಲಿ ಇರಾನ್ ಬೆಳವಣಿಗೆಯ ಬಗ್ಗೆ ಚರ್ಚೆ ನಡೆಸುವುದು ಅಧಿಕೃತವಾಗಿಯೇ ಸೇರ್ಪಡೆಯಾಗಿದೆ. ಇರಾನಿನ ವಿರುದ್ಧ ಟ್ರಂಪ್ ತೊಡೆತಟ್ಟಿ ನಿಂತಿರುವ ಸಮಯದಲ್ಲಿಯೇ ಅಮೆರಿಕದ ಆಪ್ತ ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವ UAE ಅಧ್ಯಕ್ಷರು ಅಮೆರಿಕ ವಿರೋಧಿ ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವ ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ ಎಂಬುದು ಬಹಳ ಮುಖ್ಯ. ಇದೇ ಸಮಯದಲ್ಲಿ ಅಮೆರಿಕದ ಬೆಂಬಲಿಗ ರಾಷ್ಟ್ರವಾದ ಬ್ರಿಟನ್ನಿನ ಪ್ರಧಾನಿ KR ಸ್ಟಾರ್ಮರ್ ಅವರು ಅಮೆರಿಕದ ಕಡು ವಿರೋಧಿ ರಾಷ್ಟ್ರವಾದ ಚೀನಾಕ್ಕೆ ಭೇಟಿ ನೀಡಿದ್ದಾರೆ. 2 ರಾಷ್ಟ್ರಗಳ ನಡುವೆ ವ್ಯಾಪಾರ ಸಹಕಾರದ ಮಾತಾಡಿದ್ದಾರೆ. ವಿಶೇಷ ಏನೆಂದರೆ ಇದೇ ಸಂದರ್ಭದಲ್ಲಿ ಜರ್ಮನಿ ತೆಗೆದುಕೊಂಡಿರುವ ಒಂದು ನಿರ್ಧಾರ ಭಾರಿ ಚರ್ಚೆಯಲ್ಲಿದೆ. ಶೀತಲ ಯುದ್ಧದ ಸಮಯದಲ್ಲಿ ರಷ್ಯಾದ ದಾಳಿಗೆ ಭಯಪಟ್ಟು ತನ್ನಲ್ಲಿನ 1236 ಟನ್ ಬಂಗಾರವನ್ನು ಜರ್ಮನಿ ಅಮೆರಿಕದ ರಹಸ್ಯ ಕೋಣೆಗಳಲ್ಲಿ ಕಾಪಿಟ್ಟಿತ್ತು. ಇದೀಗ ಆ ಚಿನ್ನವನ್ನು ಮರಳಿ ಪಡೆಯಬೇಕು ಎಂಬ ಕೂಗು ಜರ್ಮನಿಯಲ್ಲಿ ಜೋರಾಗಿದೆ. ಟ್ರಂಪ್ ಅವರನ್ನು ನಂಬಲು ಸಾಧ್ಯ ಇಲ್ಲ ಎಂದು ಜರ್ಮನಿಯ ವಿರೋಧ ಪಕ್ಷಗಳು ಒತ್ತಾಯಿಸಿವೆ. ಇನ್ನೊಂದೆಡೆ ಭಾರತ ಮತ್ತು ಯುರೋಪ್ ನಡುವೆ ಭಾರೀ ದೊಡ್ಡ ವ್ಯಾಪಾರ ಸಂಬಂಧ ಕುದುರಿದೆ. ಈ ಮೂಲಕ ಅಮೆರಿಕದ ಜೊತೆ ಯುರೋಪ್ ನಿಲ್ಲುವ ಬದಲು ಪರ್ಯಾಯ ದಾರಿಯನ್ನು ಹುಡುಕ್ತಾ ಇರುವುದು ಸ್ಪಷ್ಟವಾಗಿದೆ. ಟ್ರಂಪ್ ಅವರು ಫ್ರಾನ್ಸ್ ಅನ್ನು ಬೆದರಿಸ್ತಾ ಇದ್ದಾರೆ, ಕೆನಡಾವನ್ನು ಬೆದರಿಸ್ತಾ ಇದ್ದಾರೆ, ಡೆನ್ಮಾರ್ಕ್ ಅನ್ನು ಬೆದರಿಸ್ತಾ ಇದ್ದಾರೆ, ಕ್ಯೂಬಾವನ್ನು ಬೆದರಿಸ್ತಾ ಇದ್ದಾರೆ, ಗ್ರೀನ್ಲ್ಯಾಂಡ್ ಎಂಬ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಯುದ್ಧ ನೌಕೆಯನ್ನು ಕಳಿಸ್ತಾ ಇದ್ದಾರೆ. We need Greenland for national security, not for minerals. We have so many sites for minerals and oil and everything. We have more oil than any other country in the world. We need Greenland for national security. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಎಲ್ಲರನ್ನು ಎದುರು ಹಾಕಿಕೊಂಡ ಟ್ರಂಪ್ ಇದೀಗ ಎಲ್ಲರಿಂದಲೂ ದೂರವಾಗ್ತಾ ಇದ್ದಾರೆ. ಅವರಿಗೆ ತಮ್ಮವರು ಎಂದು ಹೇಳಿಕೊಳ್ಳೋದಕ್ಕೆ ಈಗ ಗಲ್ಫ್ ರಾಷ್ಟ್ರಗಳು ಉಳಿದಿಲ್ಲ. ಟ್ರಂಪ್ ಜೋಳಿಗೆಯಲ್ಲಿದ್ದ ಒಂದೊಂದೇ ರಾಷ್ಟ್ರವನ್ನು ರಷ್ಯಾ ಮತ್ತು ಚೀನಾಗಳು ತಮ್ಮ ಪಾಳೆಯಕ್ಕೆ ಸೇರಿಸಿಕೊಳ್ಳಲು ತಂತ್ರ ಹೆಣೆದಿರುವಂತಿದೆ. ಟ್ರಂಪ್ಗೆ ಇದು ನಿಧಾನಕ್ಕೆ ಮನವರಿಕೆ ಆಗ್ತಾ ಇರುವ ಸಾಧ್ಯತೆಯೂ ಕಾಣಿಸ್ತಾ ಇದೆ. ಟ್ರಂಪ್ ಜೊತೆ ಇವತ್ತು ಅತ್ಯಂತ ಗಟ್ಟಿಯಾಗಿ ನಿಂತಿರುವ ರಾಷ್ಟ್ರ ಇದ್ದರೆ ಅದು ಇಸ್ರೇಲ್ ಮಾತ್ರ. ಒಂದು ವೇಳೆ ಇರಾನಿನ ಮೇಲೆ ಟ್ರಂಪ್ ದಾಳಿ ಮಾಡಿ ಗೆಲ್ಲಬಹುದಾದರೂ ಅದಕ್ಕೆ ಸಾಕಷ್ಟು ಬೆಲೆಯನ್ನು ಅದು ತೆರಬೇಕಾಗಬಹುದು ಎಂದು ಹೇಳಲಾಗ್ತಾ ಇದೆ. ಇದು ಟ್ರಂಪ್ಗೂ ಗೊತ್ತಿದೆ. ಇರಾನ್ ತನ್ನ ಮಿಸೈಲ್ಗಳ ಮೇಲೆ ಬೆರಳಿಟ್ಟು ಕಾಯ್ತಾ ಇದೆ. ಅದರ ಶಕ್ತಿ ಇರೋದೇ ಡ್ರೋನ್ ಮತ್ತು ಮಿಸೈಲ್ಗಳಲ್ಲಿ. ಸಾವಿರಾರು ಶಾಹೀನ್ ಡ್ರೋನ್ಗಳನ್ನು ಇರಾನ್ ತನ್ನ ಕರಾವಳಿಯ ಹತ್ತಿರ ನಿಲ್ಲಿಸಿದೆ.
ಅಲ್ಲದೆ ಮೊನ್ನೆ ನಡೆದ ಯುದ್ಧದಲ್ಲಿ ಇಸ್ರೇಲ್ಗೆ ಭಾರಿ ಆಘಾತ ಉಂಟು ಮಾಡಿದ್ದ ಫಥಲ್ ಖಲೀಜ್ ಫೋರ್ಸ್ ಎನ್ನುವ ಜಗತ್ತಿನ ಅತಿ ಉತ್ಕೃಷ್ಟ ಮಿಸೈಲ್ಗಳು ಇರಾನ್ನ ಬಳಿ ಇವೆ. ಒಂದು ವೇಳೆ ಇರಾನ್ ಅನ್ನು ಸೋಲಿಸಲು ಅಮೆರಿಕ ಶಕ್ತವಾದರೂ ತೀರಾ ಅನಾಯಾಸವಾಗಿ ಗೆಲ್ಲಲು ಅಮೆರಿಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅದು ಸಾಕಷ್ಟು ಬೆಲೆಯನ್ನು ತೆರಬೇಕಾದೀತು. ಅಲ್ಲದೆ ಈ ಯುದ್ಧ ಮುಗಿದಾಗ ಜಗತ್ತಿನಲ್ಲಿ ಟ್ರಂಪ್ ಜೊತೆಗೆ ಯಾರೆಲ್ಲ ಇರುತ್ತಾರೆ ಎಂಬುದೇ ಗೊತ್ತಾಗದಂಥ ಪರಿಸ್ಥಿತಿ ಇದೆ. ರಷ್ಯಾ, ಚೀನಾದ ಜೊತೆ ಅಮೆರಿಕದ ಮಿತ್ರರೇ ಸೇರಿಕೊಂಡು ಜಗತ್ತಿನ ಒಟ್ಟು ನಕಾಶೆ ಬದಲಿಸಿ ಬಿಡುವ ಸಾಧ್ಯತೆಯನ್ನು ನಿರಾಕರಿಸುವ ಹಾಗಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತ ಕೂಡ ಈ ಕೂಟವನ್ನೇ ಸೇರುವ ಸಾಧ್ಯತೆ ಇದೆ. ಯುರೋಪ್ನ ಜೊತೆ ನಡೆಸಿದ ವ್ಯಾಪಾರ ಒಪ್ಪಂದವೇ ಇದರ ಸೂಚನೆಯನ್ನು ಕೊಡ್ತದೆ. ಅಲ್ಲದೆ ಭಾರತಕ್ಕೆ ಇರಾನ್ ಯಾವಾಗಲೂ ಆಪ್ತ ರಾಷ್ಟ್ರ. ಇರಾನ್ ಸೋಲುವುದನ್ನು ಭಾರತ ಬಯಸ್ತಾನೂ ಇಲ್ಲ. ಟ್ರಂಪ್ರನ್ನು ಹೀಗೆಯೇ ಬೆಳೆಯಲು ಬಿಟ್ಟರೆ ಅವರು ಜಗತ್ತಿಗೆ ಕಂಟಕವಾಗಬಲ್ಲರು ಎಂಬ ಭಯ ಎಲ್ಲ ರಾಷ್ಟ್ರಗಳಿಗೂ ಇವೆ. ಅದರ ಸೂಚನೆ ಈಗ ಲಭ್ಯವಾಗ್ತಾ ಇದೆ. ಬಹುಶಃ ಇರಾನಿನ ಪಕ್ಕ ಒಂಟಿಯಾಗಿ ನಿಂತಿರುವ ಅಬ್ರಹಾಂ ಲಿಂಕನ್ ಎಂಬ ಯುದ್ಧ ನೌಕೆಯಂತೆ ಟ್ರಂಪ್ ಕೂಡ ಒಂಟಿ ಆಗ್ತಾ ಇದ್ದಾರೇನೋ ಎಂದು ಅನಿಸ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.